ಕಾಕ್ರೋಚ್ ಜನತಾ ಪಾರ್ಟಿ ಏನಪ್ಪಾ ಇದು ಅಸಲಿ ಜಿರಳೆಗಲ್ಲ ಪಾರ್ಟಿ ಕೋರ್ ಅಂತ ಕೇಳ್ಬೋದು. ಸೊ ಮೇ 15ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಹಿಯರಿಂಗ್ ಬರುತ್ತೆ. ಸೊ ಅದರಲ್ಲಿ ಚೀಫ್ ಜಸ್ಟಿಸ್ ಆದಂತ ಸೂರ್ಯಕಾಂತ್ ಅವರು ಒಂದು ಮಾತನ್ನು ಹೇಳಿರ್ತಾರೆ. Youngsters like cockroaches, they don't get any employment, they don't have any place in profession. Some of them become media, some of them become social media, some of them become RTI activists, some of them become another activists, and they start attacking everyone. There are already parasites in society who attack you people, you attack the system, and you want to join hands with them. ಎಸ್, ಅನ್ಎಂಪ್ಲಾಯ್ಡ್ ಯೂತ್ಸ್ ಗಳಿಗೆ ಜಿರಳೆಗೆ ಕಂಪೇರ್ ಮಾಡಿ ಮಾತಾಡಿದ್ದಾರೆ. ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಯೂತ್ಸ್ ಈ ತರ ಮೀಡಿಯಾನ ಅವರೇ ಇದ್ಕೊಂಡು ಇಷ್ಟ ಬಂದಂಗೆ ಅಟ್ಯಾಕ್ ಮಾಡ್ತಾರೆ, ಇಷ್ಟ ಬಂದಂಗೆ ಕ್ವಶನ್ ಮಾಡ್ತಾರೆ, ಅದು ಇದು ಅಂದ್ಬಿಟ್ಟು ಏನೋ ಹೇಳೋರೆ. ಸೊ ಇದರಿಂದ ಹೆವಿ ಸಿಟ್ಟಾದ ಅಭಿಜಿತ್ ದೀಪ್ಕಾ ಅನ್ನೋ ವ್ಯಕ್ತಿ ಮೇ 16ನೇ ತಾರೀಕು ಸೋಷಿಯಲ್ ಮೀಡಿಯಾ ಮತ್ತು ವೆಬ್ಸೈಟ್ ಗಳ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಜಸ್ಟ್ 5 ದಿನದಲ್ಲಿ ಸುಮಾರು 1,38,00,000 ಪ್ಲಸ್ ಫಾಲೋವರ್ಸ್ ನ ಗೈನ್ ಮಾಡ್ತಾರೆ. ಯಂಗ್ಸ್ಟರ್ಸ್ ಎಲ್ಲ ನಾವೇನ್ ಬಿದ್ದಿಲ್ಲ, ನಾವ್ ಅನ್ಕೊಂಡ್ರೆ ಏನ್ ಬೇಕಾದ್ರೂ ಚೇಂಜ್ ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಇದ್ರಲ್ಲೇ ನಾನ್ ನೋಡ್ತಾ ಇದ್ದೀನಿ.